ನಮಸ್ತೆ ವೀಕ್ಷಕರೇ, ಶುಭೋದಯ. ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ 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 ಆಚಾರ್ಯ ಗುರುಜಿಯವರು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರುಜಿಯವರ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಎಂದಿನಂತೆ ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರುಜಿಯವರು ಮೊದಲನೇದಾಗಿ ತಿಳಿಸ್ಕೊಡ್ತಾರೆ. ತಿಥಿರ್ವಿಷ್ಣುಸ್ತರಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನು ಪಠಣವನ್ನು ಮಾಡ್ತಾರೆ, ಹಾಗೆ ಶ್ರವಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲ ಸಿಗುವಂಥದ್ದು, ಆ ದಿನ ಅಭಿವೃದ್ಧಿಯ ಸಂಕೇತವಾಗಿರುವಂಥದ್ದು. ನೋಡಿ, ಈ ದಿನ ವಿಶ್ವವಸುನಾಮ ಸಂವತ್ಸರವನ್ನು ನಾವು ನೋಡ್ಬೋದು. ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ಕೃಷ್ಣ ಪಕ್ಷ ಬುಧವಾರ ತೃತೀಯ ಬಂದಿರುವಂಥದ್ದು ತುಂಬ ವಿಶೇಷವಾಗಿರುವಂತಹ ದಿನ. ಅನುರಾಧ ನಕ್ಷತ್ರ, ವ್ಯತಿಪಾತ ಯೋಗ, ವಿಷ್ಟಿ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳ ಬಗ್ಗೆನೂ ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನೋಡಿ, ಯಾವುದೇ ಒಂದು ನಾವು ಶುಭ ಕಾರ್ಯಗಳನ್ನಾಗಲಿ ಅಥವಾ ಶುಭ ಪ್ರಯಾಣಗಳನ್ನಾಗಲಿ ಮಾಡ್ಕೊಳ್ಬೇಕು ಅಂತಂದರೆ ಈ ಒಂದು ಯಮಗಂಡ ಕಾಲಗಳನ್ನು ಮತ್ತು ರಾಹುಕಾಲಗಳನ್ನು ತ್ಯಜಿಸಿ, ಅಂದರೆ ಆ ಒಂದು ಸಮಯವನ್ನು ಬಿಟ್ಟು ನಾವು ಪ್ರಾರಂಭ ಮಾಡಬೇಕು ಅಂತ ಶಾಸ್ತ್ರ ಹೇಳುವಂಥದ್ದು. ಈ ದಿನ ರಾಹುಕಾಲವನ್ನು ನಾವು ನೋಡಿದಾಗ ಈ ದಿನ ರಾಹುಕಾಲ 12 ಗಂಟೆ 20 ನಿಮಿಷದಿಂದ 1 ಗಂಟೆ 53 ನಿಮಿಷದವರೆಗೆ ಇದನ್ನು ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 7 ಗಂಟೆ 40 ನಿಮಿಷದಿಂದ 9 ಗಂಟೆ 13 ನಿಮಿಷದವರೆಗೆ ಇದನ್ನು ಯಮಗಂಡ ಕಾಲವನ್ನು ಕೂಡ ನೋಡ್ಬೋದಾಗಿದೆ. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ ಬೆಳಗ್ಗೆ 10 ಗಂಟೆ 46 ನಿಮಿಷದಿಂದ 12 ಗಂಟೆ 20 ನಿಮಿಷದವರೆಗೆ ಇದನ್ನು ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ತುಂಬ ವಿಶೇಷವಾಗಿರುವಂತಹ, ತುಂಬ ಪ್ರಶಸ್ತವಾಗಿರುವಂತಹ ಸಮಯವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಳ್ಲಿಕ್ಕೆ ಆಗಲಿ, ಯಾವುದೇ ಒಂದು ಮಂತ್ರ ಸಿದ್ಧಿ ಮಾಡ್ಕೊಳ್ಲಿಕ್ಕೂ ಕೂಡ ಈ ಒಂದು ಸಮಯ ತುಂಬ ವಿಶೇಷವಾಗಿರುವಂಥದ್ದು. ಈ ಸಮಯಗಳಲ್ಲಿ ಯಾರೆಲ್ಲ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಗಳನ್ನು ಮಾಡ್ಕೊಳ್ತಾರೆ, ಅವರಿಗೆ ಕೋರಿಕೆ ಕಾಮನ ಇಷ್ಟಾರ್ಥಗಳೆಲ್ಲವೂ ಕೂಡ ಶೀಘ್ರವಾಗಿ ಫಲ ಸಿಗುತ್ತೆ ಅಂತ ಶಾಸ್ತ್ರ ಹೇಳುವಂಥದ್ದು. ಈ ದಿನ ಬ್ರಾಹ್ಮಿ ಮುಹೂರ್ತ 4 ಗಂಟೆ 34 ನಿಮಿಷದಿಂದ 5 ಗಂಟೆ 21 ನಿಮಿಷದವರೆಗೆ ಇದನ್ನು ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ, ಈ ದಿನ ಬೆಳಗ್ಗೆ 6 ಗಂಟೆ 7 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 32 ನಿಮಿಷಕ್ಕೆ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಟ್ರು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ನೀವು ಕೂಡ ಕರೆ ಮಾಡಬಹುದು, ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ನಿಮ್ಮ ಹೆಸರು, ರಾಶಿ, ನಕ್ಷತ್ರವನ್ನು ಹೇಳಬೇಕಾಗುತ್ತೆ. ಆಕಸ್ಮಿಕವಾಗಿ ಇದು ಯಾವುದು ಗೊತ್ತಿಲ್ಲ ಅನ್ನೋದಾದರೆ ನಿಮ್ಮ ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳ ಹಾಗೆ ಹುಟ್ಟಿದ ದಿನಾಂಕವನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಆಕಸ್ಮಿಕ ಇದು ಕೂಡ ಗೊತ್ತಿಲ್ಲ ಅನ್ನೋದಾದರೆ ನೇರವಾಗಿ ನೀವು ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಇನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಬಹುದು, ಹಾಗೆ ಮಾತನಾಡಬಹುದು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ದ್ವಾದಶ ರಾಶಿಗಳು ಅಂತ ನಾವು ಕರಿತೀವಿ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನು ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ದಿನನಿತ್ಯವೂ ಕೂಡ ಈ ಒಂದು ವಾಹಿನಿಯಲ್ಲಿ ನಾವು ವಿಶೇಷವಾಗಿ ಈ ರಾಶಿ ಫಲವನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಯಾಕಂದರೆ ಈ ಒಂದು ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಅವರವರ ರಾಶಿಗಳನ್ನು ತಿಳ್ಕೊಂಬಿಟ್ಟಿರ್ತಾರೆ. ಒಂದು ಜನ್ಮ ನಕ್ಷತ್ರದಿಂದಾಗಲಿ ಅಥವಾ ಇನ್ನೊಂದು ನಾಮನಕ್ಷತ್ರದಿಂದಾಗಲಿ ರಾಶಿಗಳನ್ನು ತಿಳ್ಕೊಂಬಿಟ್ಟಿರುವಂಥದ್ದು. ಹಾಗಾಗಿನೇ ಈ ದಿನ ನಾವು ಪ್ರಥಮ ರಾಶಿ ಮೇಷರಾಶಿಯವರಿಗೇನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ವ್ಯಾಪಾರ, ಸ್ವಂತ ಕೆಲಸದ ಯೋಜನೆಗಳಿಗೆ ಚಾಲನೆ ದೊರೆಯುವುದು ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೇಷರಾಶಿಗಳು ಇರ್ತಾರೆ ನೋಡಿ, ಇವತ್ತು ತುಂಬ ಒಳ್ಳೆಯ ದಿನ ಅಂತ ನಿಮ್ಗೆ ಹೇಳ್ಬೋದು. ಯಾಕಂದರೆ ಏನಾದರೂ ಸ್ವಂತಕ್ಕೆ ಕೆಲವರು ಅನ್ಕೊಳ್ತಾ ಇರ್ತಾರೆ, ಓನ್ ಬಿಸ್ನೆಸ್ ಮಾಡಬೇಕು ಅನ್ಕೊಳ್ತಾ ಇರ್ತಾರಲ್ವ, ಅವ್ರಿಗೆ ಶುಭ ದಿನ ಅಂತ ಇವತ್ತು ಹೇಳ್ಬೋದು. ತೃತೀಯ ಇರೋದ್ರಿಂದ ಬುಧವಾರ ಒಳ್ಳೆಯ ದಿನ ಆಗಿರುತ್ತೆ. ಏನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಈ ದಿನ ಮಾಡ್ಬೋದು ಅಂತ ಹೇಳುವಂಥದ್ದು. ಸ್ವಂತ ವ್ಯಾಪಾರಕ್ಕೂ ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಇನ್ನು ಸ್ವಂತ ಯೋಜನೆಗಳು ಕೂಡ ಚಾಲನೆ ದೊರೆಯುವುದು ಅಂತ ಹೇಳ್ತೀವಿ. ಏನಾದರೂ ಅಂದ್ಕೊಂಡಿದ್ರೆ ಆ ಕೆಲಸಕ್ಕೆ ಈ ದಿನ ಯಾವುದೇ ಅಡ್ಡಿ ಆತಂಕಗಳಿಲ್ದಿರ ಕೆಲಸಗಳನ್ನು ಮಾಡ್ಕೋಬಹುದಾಗಿದೆ ಮೇಷರಾಶಿಯವರು. ಇನ್ನು ಕೋರ್ಟು ಕಚೇರಿಯ ಕೆಲಸಗಳು ಸರಾಗವಾಗಿ ನಡೆಯುವವು ಅಂತ ಕೂಡ ಹೇಳುವಂಥದ್ದು. ನೋಡಿ, ಯಾರೆಲ್ಲ ಮೇಷರಾಶಿಯವರು ತಿಳ್ಕೊಬೇಕಾಗುತ್ತೆ, ಈ ಕೋರ್ಟ್ಗೆ ಸಂಬಂಧಪಟ್ಟಿರುವಂಥದ್ದು, ಕಚೇರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಈ ದಿನ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಯಾವುದೇ ಕಷ್ಟಗಳಿಲ್ದಿರ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ ಅಂತ ಹೇಳ್ತಾ ಇದೆ ಮೇಷರಾಶಿಯವರಿಗೆ.
ಇನ್ನು ಈ ದಿನ ವೃಷಭ ರಾಶಿಯವರಿಗೆ ನಾವು ನೋಡಿದಾಗ ವೃಷಭ ರಾಶಿಯವರಿಗೆ ವೃತ್ತಿರಂಗದಲ್ಲಿ ಗೊಂದಲಗಳಿಂದ ಮಾನಸಿಕ ಸ್ಥಿತಿಯಲ್ಲಿ ಏರುಪೇರು ಕಾಣಬಹುದು ಅಂತ ಹೇಳ್ತಾ ಇದೆ. ಸ್ವಲ್ಪ ನೋಡಿ ಗಮನಿಸ್ಕೊಳ್ಬೇಕು. ನೋಡಿ ಏನಾಗುತ್ತೆ ವೃತ್ತಿರಂಗದಲ್ಲಿ ಅಂತ ಹೇಳ್ತಾ ಇದೆ, ನೀವು ಎಲ್ಲಾದರೂ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ತಿರ್ತೀರಲ್ವಾ, ಆ ಒಂದು ಕೆಲಸ ಕಾರ್ಯ ಕ್ಷೇತ್ರಗಳಲ್ಲಿ ಏನಾಗುತ್ತೆ ಸ್ವಲ್ಪ ಯಾವುದೋ ಗೊಂದಲಗಳಿಂದ ಮಾನಸಿಕವಾಗಿ ನೀವು ಅಸ್ವಸ್ಥರಾಗುವಂಥದ್ದು ಅಥವಾ ಮಾನಸಿಕ ಸ್ಥಿತಿಯಲ್ಲಿ ಏರುಪೇರು ಉಂಟಾಗುವಂಥದ್ದು ಈ ರೀತಿಯೆಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು, ಯಾವುದೇ ಮಾತುಗಳಿಗೆ ಕಿವಿಗೊಡಬಾರ್ದು ಅಂತ ಹೇಳ್ತಾ ಇದೆ. ಸ್ವಲ್ಪ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅನುಕೂಲ ಆಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಚೇತರಿಕೆ ಕಂಡು ಬರುವುದು ಅಂತ ಹೇಳ್ತೀವಿ. ನೋಡಿ ವ್ಯಾಪಾರ ಮತ್ತು ವ್ಯವಹಾರಗಳ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ನಿಮಗೆ ಚೇತರಿಕೆ ಕಾಣುತ್ತೆ. ವೃಷಭ ರಾಶಿಯವರು ತಿಳ್ಕೋಬೇಕು, ಏನಾದರೂ ವ್ಯಾಪಾರದಲ್ಲಿ ಕಷ್ಟ ಆಗ್ತಾ ಇತ್ತು, ನಷ್ಟ ಹೊಂದಿದ್ರೆ ವ್ಯಾಪಾರ ಉದ್ಯೋಗದಲ್ಲಿ ಈ ದಿನ ನಿಮಗೆ ಅಭಿವೃದ್ಧಿಯ ಸಂಕೇತ ಇರುವಂಥದ್ದು, ನಿಮಗೆ ಅನುಕೂಲ ಆಗುವಂಥ ವ್ಯಾಪಾರದ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ಸರ್ಕಾರಿ ಕೆಲಸದಲ್ಲಿ ಕೂಡ ಕಾರ್ಯಸಿದ್ಧಿ ಅಂತ ಹೇಳ್ತಾ ಇದ್ರು ವೃಷಭ ರಾಶಿಯವರಿಗೆ. ಇದನ್ನ ಸರ್ಕಾರಿ ಕೆಲಸದಲ್ಲೂ ಕೂಡ ನಿಮಗೆ ಅನುಕೂಲದ ವಾತಾವರಣ ಇರುವಂಥದ್ದು. ಏನಾದರೂ ಈ ಗೌರ್ಮೆಂಟ್ ಕೆಲಸ ಏನಾದರೂ ಆಗಬೇಕಾಗಿದ್ರೆ ಅಥವಾ ಕೆಲವೊಂದು ಒಬ್ಬರಿಗೆ ನೋಡಿ ಗೌರ್ಮೆಂಟಿಂದ ಹಣ ಬರೋದಿರುತ್ತೆ, ಅದೆಲ್ಲ ಏನೋ ಒಂದು ಕೆಲ ಕಾರಣಾಂತರಗಳಿಂದ ಅದು ನಿಂತೋಗಿರುವಂಥದ್ದು. ಇದಕ್ಕೆಲ್ಲವೂ ಕೂಡ ಈ ದಿನ ನಿಮಗೆ ನೀವು ಅಂದ್ಕೊಂಡ್ರೆ ಆ ಕೆಲಸವನ್ನು ಈ ದಿನ ಅನುಕೂಲ ಮಾಡ್ಕೋಬಹುದು, ಕಾರ್ಯಸಿದ್ಧಿ ಕೂಡ ಇರುವಂಥದ್ದು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನಾವು ನೋಡಿದಾಗ ಮಿಥುನ ರಾಶಿಯವರಿಗೆ ಕಚೇರಿ ಕೆಲಸ ಕಾರ್ಯಗಳಲ್ಲಿ ಮೇಲಾಧಿಕಾರಿಗಳ ಕಿರಿಕಿರಿ ಇರುತ್ತೆ ಅಂತ ಹೇಳ್ತಾ ಇದೆ. ಸ್ವಲ್ಪ ಗಮನಿಸ್ಕೊಳ್ಬೇಕು ಮಿಥುನ ರಾಶಿಯವರು. ನೋಡಿ ಮೇಲಾಧಿಕಾರಿಗಳಿಂದ ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಿರಿಕಿರಿ ಇದ್ದೇ ಇರುತ್ತೆ. ಆದರೆ ಈ ದಿನ ಮಿಥುನ ರಾಶಿಯವರು ಯಾರೆಲ್ಲ ಈ ಕಚೇರಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇರ್ತೀರೋ ಅಲ್ಲಿ ಸ್ವಲ್ಪ ಕಷ್ಟದ ವಾತಾವರಣ, ನಿಮ್ಮ ಮೇಲಾಧಿಕಾರಿಗಳಿಂದ ಮನಸ್ಸಿಗೆ ಆಘಾತ ಉಂಟಾಗುವಂಥದ್ದು ಅಥವಾ ಮನಸ್ಸಿಗೆ ನೋವುಂಟು ಮಾಡುವಂತಹ ಸನ್ನಿವೇಶ ಕೂಡ ಇದನ್ನು ಎದುರಾಗಬಹುದು. ಜಾಗೃತರಾಗಿರಬೇಕಾಗುತ್ತೆ ಮಿಥುನ ರಾಶಿಯವರು. ಇನ್ನು ಅಪರಿಚಿತರ ಬಗ್ಗೆ ಎಚ್ಚರಿಕೆ ವಹಿಸುವುದು ಕೂಡ ತುಂಬ ಸೂಕ್ತ ಅಂತ ಹೇಳ್ತಾ ಇದೆ. ನೋಡಿ ಮಿಥುನ ರಾಶಿಯವರು ತುಂಬ ಜಾಗೃತರಾಗಿರಬೇಕು. ಯಾರಾದರೂ ಅಪರಿಚಿತರು ಗೊತ್ತೇ ಇಲ್ಲದಿರೋರ ಜೊತೆ ಏನಾದರೂ ವ್ಯವಹಾರಗಳನ್ನು ಮಾಡಿಕೊಳ್ಳುವಾಗ ಅಥವಾ ಏನಾದರೂ ಮಾತುಕತೆ ಮಾಡುವಾಗ ಈ ದಿನ ಅಪರಿಚಿತರ ಬಗ್ಗೆ ಬಹು ಎಚ್ಚರಿಕೆಯಿಂದ ಇದ್ದಾಗ ನಿಮಗೆ ಅನುಕೂಲಗಳಾಗುತ್ತಿಲ್ಲ ಅಂದರೆ ಮೋಸ ಹೋಗುವ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿ ಮೂಡುವಂತಹ ಸನ್ನಿವೇಶ ಕೂಡ ಇರುವಂಥದ್ದು. ನೋಡಿ ಕುಟುಂಬದವರ ಜೊತೆ ಕಳಿಬೇಕಾಗುತ್ತೆ ಇವತ್ತು ಮಿಥುನ ರಾಶಿಯವರು ಗಮನಿಸ್ಕೊಳ್ಬೇಕು. ನೋಡಿ ಬೇರೆಯವರಿಂದ ದೂರ ಇರಬೇಕು. ಏನು ಹೇಳ್ತಾ ಇದೆ ಜಾತಕ ಫಲದಲ್ಲಿ ಅಪರಿಚಿತರಿಂದ ತೊಂದರೆ ಅಂತ ಹೇಳ್ತಾ ಇದೆ. ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರದಿಂದಲೂ ಕೂಡ ಮೇಲಾಧಿಕಾರಿಗಳಿಂದ ತೊಂದರೆ ಅಂತ ಇದೆ. ಆದರೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುವಂಥದ್ದು. ಹಾಗಾಗಿ ಆದರೆ ಇವತ್ತು ಏನಾದರೂ ಕುಟುಂಬದವರ ಜೊತೆ ಏನಾದರೂ ಸಮಯ ಕಳೀಲಿಕ್ಕೆ ನಿಮಗೆ ಸಮಯ ಸಿಕ್ತು ಅಂತಂದರೆ ಇದನ್ನು ಕುಟುಂಬದವರ ಜೊತೆಗೆ ಇರಬೇಕಾಗುತ್ತೆ. ಮಾನಸಿಕವಾಗಿ ಕೂಡ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇದನ್ನು ನೋಡಿದಾಗ ಸಣ್ಣ ಪುಟ್ಟ ವಿಷಯಗಳ ಮೇಲೆ ನಿಗಾ ವಹಿಸಬೇಕಾಗುತ್ತೆ. ಯಾರೆಲ್ಲ ಕಟಕ ರಾಶಿಯವರು ಕೂಡ ಗಮನಿಸ್ಕೊಳ್ಬೇಕು. ಯಾವುದೇ ಒಂದು ವಿಷಯ ಆಗಲಿ ನೋಡಿ ಯಾವುದೋ ಚಿಕ್ಕದಂತ ಹೇಳ್ತಾ ಅದನ್ನು ನೀವು ಅಜಾಗರೂಕತೆಯಿಂದ ಇದ್ರೆ ಏನಾಗುತ್ತೆ ಅದರಿಂದ ಸಣ್ಣ ಪುಟ್ಟ ತೊಂದರೆಗಳಿಂದನೇ ಅದು ದೊಡ್ಡದಾಗುವಂತಹ ಸನ್ನಿವೇಶ ಕೂಡ ಎದುರು ನೋಡಬೇಕಾಗುತ್ತೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳಾದರೂ ಕೂಡ ನೀವು ಹೆಚ್ಚಿನ ಗಮನ ಬಿಟ್ಟು ಕೆಲಸ ಕಾರ್ಯಗಳನ್ನು ಇದನ್ನು ಮಾಡಬೇಕು. ಅದು ಸಣ್ಣದು ಚಿಕ್ಕದು ಅಂತ ಹೇಳ್ತಾ ಅದನ್ನು ನೀವು ಅಂದರೆ ಅದ್ರ ಬಗ್ಗೆ ಚಿಂತೆ ಮಾಡದಲ್ಲಿ ಇರಬಾರ್ದು ಅಂತ ಹೇಳ್ತಾ ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿಯ ಸಂಭವ ಇರುವಂಥದ್ದು. ನಿಮಗೂ ಕೂಡ ಇದನ್ನು ಮಾಡುವಂತಹ ಕೆಲಸ ಕಾರ್ಯ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿಯ ವಾತಾವರಣನೋ ನಿಮಗೆ ಮನಸ್ಸಿಗೆ ಇಷ್ಟವಾಗದಿರೋ ರೀತಿ ನಡೆದುಕೊಳ್ಳುವಂಥದ್ದು ಕೂಡ ಇರುತ್ತೆ, ಅದು ನೋಡ್ಕೊಳ್ಬೇಕು. ಇನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆಗೆ ಲಾಭ ಅಂತ ಹೇಳ್ತೀರಾ ಅದೆಲ್ಲ ಕಟಕ ರಾಶಿಯವರು ಇದ್ದೀರಾ. ಈ ಕರ್ಕಾಟಕ ರಾಶಿಯವರು ತಿಳ್ಕೋಬೇಕು, ಇವತ್ತು ಏನಾದರೂ ರಿಯಲ್ ಎಸ್ಟೇಟಲ್ಲಿ ಏನಾದರೂ ಹೂಡಿಕೆ ಮಾಡೋದು ನೋಡಿ, ಏನಾದರೂ ಒಂದು ಆಸ್ತಿ ತಗೋಬೇಕೋ ಅಥವಾ ಯಾವುದೊಂದು ಭೂಮಿ ತಗೋಬೇಕು ಅಂದ್ಕೊಳ್ತಾ ಇರ್ತೀರಾ, ಬುಧವಾರ ಭೂಮಿಗೆ ಸಂಬಂಧಪಟ್ಟಂಥ ದಿನ ಇವತ್ತು ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ತುಂಬ ಯಾವುದೋ ಹಿಂದಿನ ದಿನಗಳಲ್ಲಿ ಯಾವುದೋ ಒಂದು ಸೈಟ್ ತಗೋಬೇಕು ಅಂದ್ಕೊಳ್ತಿರ್ತಿರಲ್ಲ, ಕಾರಣಾಂತರಗಳಿಂದ ಆಗ್ತಾ ಇರಲ್ಲ, ಯಾವುದೋ ಒಂದು ಅಡ್ಡಿ ಆತಂಕಗಳು ಬರ್ತಾ ಇರುತ್ತೆ. ಆದರೆ ನೋಡಿ ಇವತ್ತು ಅದ್ರ ಕಡೆ ಗಮನ ಕೊಡಬೇಕು. ನೋಡಿ ಕೆಲವರು ಏನಾಗ್ಬಿಡುತ್ತೆ ಸೈಟ್ ತಗೋಬೇಕು ಅಂತ ಕನಸಾಗಿ ಎದ್ಬಿಡುತ್ತೆ, ಅದ್ರ ಕಡೆ ಗಮನವನ್ನು ಬಿಟ್ಬಿಟ್ಟಿರ್ತಾರೆ. ಆದರೆ ಈ ದಿನ ನೋಡಿ ಕರ್ಕಾಟಕ ರಾಶಿಯವರು ಯಾರಿರ್ತೀರಾ ಇದ್ರ ಕಡೆ ಗಮನವನ್ನು ಕೊಡಬೇಕು. ಯಾಕಂದರೆ ಜಾತಕ ಫಲದಲ್ಲಿ ನೋಡಿ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಒಂದೊಂದು ಕೆಲಸಗಳಾಗೋದಿಲ್ಲ. ಈ ದಿನ ನಿಮಗೆ ಆ ಕೆಲಸ ಆಗುವಂತಹ ಸನ್ನಿವೇಶ ಕೂಡ ನೀವು ಎದುರು ನೋಡ್ಬೋದಾಗಿದೆ ಕಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ಇದನ್ನು ನೋಡಿದಾಗ ಮನಸ್ಸಿಗೆ ಹೆಚ್ಚಿನ ರೀತಿಯಲ್ಲಿ ಸಮಾಧಾನವಿರದು ಅಂತ ಹೇಳ್ತಾ ಇದ್ದು ಸ್ವಲ್ಪ ನೋಡ್ಕೊಳ್ಬೇಕು ಮಾನಸಿಕವಾಗಿ. ಅಂದರೆ ನೋಡಿ ಯಾವುದೇ ಕೆಲಸ ಆದರೂ ಕೂಡ ಎಲ್ಲ ಚೆನ್ನಾಗಿರುತ್ತೆ, ಕುಟುಂಬದಲ್ಲಿ ಚೆನ್ನಾಗಿರ್ತೀರಾ, ಎಲ್ಲ ಮಾತಾಡ್ತಾ ಇರ್ತೀರ, ಎಲ್ಲ ಕೂಡ ತುಂಬ ಚೆನ್ನಾಗಿದ್ರು ಕೂಡ ಮಾನಸಿಕವಾಗಿ ನೀವು ಕೆಲವೊಂದು ಹಳೆಯ ವಿಚಾರಗಳನ್ನು ನೆನೆದು ಕಷ್ಟಪಡ್ತೀರಾ ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ನೋಡಿ ಏನಿದೆ ಜಾತಕ ಫಲದಲ್ಲಿ ಮಾನಸಿಕವಾಗಿ ನಿಮಗೆ ತೊಂದರೆ ಅಂತ ಇದ್ದಾಗ ಏನು ಮಾಡಬೇಕು, ಮಾನಸಿಕವಾಗಿ ನಾವು ಸುದೃಢರಾಗಬೇಕು, ಸಬಲರಾಗಬೇಕು. ಆಗಿರುವಂತಹ ಕೆಲಸ ಕಾರ್ಯ ಕಷ್ಟಗಳನ್ನು ತೊಡೆದು ಮುಂದಾಗುವಂತಹ ಶುಭ ಕಾರ್ಯಗಳ ಬಗ್ಗೆ ನೀವು ಗಮನವನ್ನು ಕೊಟ್ಟಾಗ ನಿಮಗೆ ಅನುಕೂಲ ಆಗುತ್ತೆ. ಸಿಂಹರಾಶಿಯವರಿಗೆ ಇನ್ನು ಐಷಾರಾಮಿ ವಸ್ತುಗಳ ಖರೀದಿಗೆ ಕಡಿವಾಣ ಹಾಕುವುದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದೆ. ನೋಡಿ ಏನಾದರೂ ಬೆಲೆ ಬಾಳುವ ವಸ್ತು ತಗೋಬೇಕು ಅನ್ಕೊಂಡಿದ್ರು ಕೂಡ ಈ ದಿನ ಬೇಡ ಅಂತ ಹೇಳ್ತಾ ಇದೆ.
ಕಡಿವಾಣವನ್ನು ಹಾಕಿ. ಅಂದರೆ ಈ ದಿನ ತಗೊಳ್ಳೋದು ಬೇಡ, ಬೆಲೆ ಬಾಳುವ ವಸ್ತು ಯಾವುದೇ ಆಗಲಿ, ಐಷಾರಾಮಿ ವಸ್ತು ಆಗಲಿ, ತುಂಬ ಯಾವುದೋ ಕನಸು ಕಟ್ಕೊಂಡಿರ್ತಾರೆ, ಏನೋ ತಗೋಬೇಕು ಅಂದ್ಕೊಂಡಿರ್ತಾರೋ, ಇವತ್ತು ನೋಡಿ ಸಡನ್ನಾಗಿ ಹೋಗಿ ಯಾವುದೋ ಮಾಡೋಕ್ಕೆ ಹೋಗಬಾರ್ದು. ಅದರಿಂದ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಸಿಂಹರಾಶಿಯವರು. ಇನ್ನು ಕಚೇರಿಯಲ್ಲಿ ವಿನಾಕಾರಣ ನಿಮಗೆ ಕಿರುಕುಳು ಕೂಡ ಎದುರಾಗುವಂಥ ನೋಡಿ, ನಿಮಗೂ ಕೂಡ ಸ್ವಲ್ಪ ಮಾಡುವಂತಹ ಕೆಲಸ ಕಾರ್ಯ ಕ್ಷೇತ್ರಗಳಲ್ಲಿ ಸ್ವಲ್ಪ ತೊಂದರೆಯ ವಾತಾವರಣ ಕೂಡ ಇರುತ್ತೆ ಅಂತ ಹೇಳ್ತಾ ಇದೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ದೊಡ್ಡ ಯೋಜನೆ ಒಂದನ್ನು ರೂಪಿಸಲು ಅಸ್ತಿತ್ವಕ್ಕೆ ತರುವಂತಹ ಯೋಜನೆಗೆ ಚಾಲನೆ ಸಿಗುವುದು ಅಂತ ಹೇಳ್ತಾ ಇದೆ. ನೋಡಿ, ಕನ್ಯಾ ರಾಶಿಯವರಿಗೂ ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ಬೋದು ಇವತ್ತು. ಯಾಕಂದ್ರೆ ಯಾವುದೋ ಒಂದು ಕನಸು ಕಟ್ಕೊಂಡಿರ್ತಾರೆ, ತುಂಬ ಮಹತ್ತರವಾದಂತಹ ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿರ್ತಾರೆ. ನೋಡಿ, ಇವತ್ತು ಅದರ ಕಡೆ ಮಾತಾಡ್ಕೊಳ್ಳಿ, ಅದ್ರ ಕಡೆ ಗಮನವನ್ನು ಕೊಡಿ, ವ್ಯವಹಾರಗಳನ್ನು ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಯೋಜನೆಗಳು ಕೂಡ ನೀವು ಇದನ್ನ ಯಶಸ್ಸನ್ನು ಪಡಿಬಹುದಾಗಿದೆ ಕನ್ಯಾ ರಾಶಿಯವರಿಗಿನ್ನು ಸಾವಧಾನದಿಂದ ಕಾರ್ಯವನ್ನು ಹಮ್ಮಿಕೊಳ್ಬೇಕಾಗುತ್ತೆ. ಹಾಗಾಗಿ ನೋಡಿ, ಯಾವಾಗ ನಾವು ಮಾನಸಿಕವಾಗಿ ತುಂಬ ಸಂತೋಷವಾಗಿರ್ತೀರಾ, ಸ್ವಲ್ಪ ಬೇಗ ಕೆಲಸ ಆಗಬೇಕು ಅಂದ್ಕೊಂಡ್ಬಿಡ್ತೀವಿ. ಹಾಗಾಗಿ ಆ ಥರ ಮಾಡಬಾರ್ದು ಅಂತ ಹೇಳ್ತಾ ಇದೆ ಜಾತಕ ಬಲದಲ್ಲಿ. ಸಾವಧಾನರಾಗಿ, ಶಾಂತತೆಯಿಂದ, ಜಾಗರೂಕತೆಯಿಂದ, ನಿಧಾನವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಎಲ್ಲವೂ ಕೂಡ ನೀವು ಯಶಸ್ಸಿನತ್ತ ಸಾಗುತ್ತೆ ಇವತ್ತು ಅಂತ ಹೇಳ್ತಾ ಇದೆ ಕನ್ಯಾ ರಾಶಿಯವರಿಗೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಗುರುಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ನೋಡಿ, ಮುಂದಿನ ರಾಶಿ ತುಲಾರಾಶಿ. ಇದನ್ನ ತುಲಾರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ತುಲಾರಾಶಿಯವರಿಗೆ ದಿನ ನಿಮ್ಮ ಅನೇಕ ಕೆಲಸ ಕಾರ್ಯಗಳು ನಿರೀಕ್ಷಿತ ರೂಪದಲ್ಲಿ ನಡೆದು ಹೋಗಲಿವೆ ಅಂತ ಹೇಳ್ತಾ ಇದೆ. ನೋಡಿ, ತುಂಬ ವಿಶೇಷವಾಗಿರುವಂಥದ್ದು ತುಲಾರಾಶಿಯವರಿಗೆ. ತುಂಬ ಕೆಲಸ ಕಾರ್ಯಗಳಲ್ಲಿ ಯಾವುದೋ ಒಂದು ಆಗಬೇಕು ಅಂದ್ಕೊಳ್ತಾ ಇರ್ತೀರಾ, ಆದರೆ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರಲ್ಲ, ಬಿಟ್ಬಿಟ್ಟಿರ್ತೀರಾ. ಅಂಥ ಕೆಲಸಗಳು ಕೂಡ ಇವತ್ತು ಆಗುವಂತಹ ಸನ್ನಿವೇಶ ಇರುವಂಥದ್ದು. ಇನ್ನು ಮನೆಯಲ್ಲಿ ಮನಸ್ತಾಪ ಆಗುವ ಸಾಧ್ಯತೆ ಇರುವಂಥದ್ದು. ನೋಡಿ, ಮನೆಯಲ್ಲಿ ಸ್ವಲ್ಪ ಜಾಗೃತರಾಗಿರ್ಬೇಕು. ಯಾರೆಲ್ಲ ತುಲಾರಾಶಿಯವರು ಇರ್ತೀರಾ, ಮನೆಗಳಲ್ಲಿ ಸುಮ್ಮನೆ ಏನಾದರೂ ಒಂದು ಮಾತುಕತೆ ಆಗೋ ರೀತಿಯಲ್ಲಾಗಲಿ, ಅಥವಾ ಯಾವುದೋ ಒಂದು ಈ ಕೆಲವೊಂದು ದೃಷ್ಟಿದೋಷಗಳಿಂದನೋ, ನೋಡಿ ಅಪ್ಪ ಮಕ್ಕಳಲ್ಲಿನೋ ಅಥವಾ ಗಂಡ ಹೆಂಡತಿಯರಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥದ್ದು, ಮನಸ್ತಾಪಗಳಾಗುವಂತಹ ಸನ್ನಿವೇಶ ಕೂಡ ಎದುರು ನೋಡಬೇಕಾಗುತ್ತೆ ಈ ದಿನ ತುಲಾರಾಶಿಯವರು. ಇನ್ನು ಆರ್ಥಿಕವಾಗಿ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು, ಖರ್ಚಿನ ಮೇಲೆ ಕಡಿವಾಣ ಅಂತ ಇಡಬೇಕಾಗುತ್ತೆ. ಯಾಕಂದರೆ ನೋಡಿ, ಜಾತಕ ಫಲದಲ್ಲಿ ಹೇಳ್ತಾ ಇದೆ ಹಣದ ವಿಚಾರವಾಗಿ ಖರ್ಚುಗಳನ್ನು ಮಾಡ್ತೀರಾ ಅಂತ ಹೇಳ್ತಾ ಇದೆ. ಹಾಗಾಗಿ ಏನಾದರೂ ಆ ರೀತಿ ಇವತ್ತು ಖರ್ಚುಗಳು ಇತ್ತು ಅಂತಂದರೆ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಿದೆ. ಖರ್ಚಿನ ಮೇಲೆ ಕಡಿವಾಣ ಮಾಡಬೇಕು. ಖರ್ಚಿನ ಮೇಲೆ ಹಿಡಿತ ಇದ್ದಾಗ ಏನಾಗುತ್ತೆ, ಹಣದ ವಿಚಾರವಾಗಿ ಕೂಡ ನಿಮಗೆ ಅನುಕೂಲ ಆಗುವಂಥದ್ದು ಇದನ್ನ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ಯಾವುದೇ ರೀತಿಯ ಒತ್ತಡಗಳು ಬಂದರೂ ಜಾಣತನದಿಂದ ಅದನ್ನು ನಿಭಾಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ವೃಶ್ಚಿಕ ರಾಶಿಯವರು ಕೂಡ ಗಮನಿಸ್ಕೊಳ್ಬೇಕಾಗುತ್ತೆ. ನೋಡಿ, ಒಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿದ್ರೆ ಕಷ್ಟ ಇದ್ದಿದ್ದೇನೆ. ಇವತ್ತು ನಿಮಗೆ ಒತ್ತಡಗಳ ಮಹಾಪುರ ಅಂತ ಹೇಳ್ಬೋದು, ತುಂಬ ಕಷ್ಟದ ದಿನ ಅಂತ ಹೇಳ್ಬೋದು. ಆ ದಿನವನ್ನು ಏನು ಮಾಡಬೇಕು, ನಿಮ್ಮ ಜಾಣ್ಮೆಯಿಂದ, ಜಾಣತನದಿಂದ ಅದನ್ನು ನಿಭಾಯಿಸಿದಾಗ ಏನಾಗುತ್ತೆ, ಮುಂದಿನ ಕೆಲಸಗಳು ಸುಸೂತ್ರವಾಗಿ ಆಗುತ್ತೆ ಅಂತ ಜಾತಕ ಫಲದಲ್ಲಿ ಇರುವಂಥದ್ದು. ಹಾಗಾಗಿ ಯಾವುದೇ ಕೆಲಸ ಕಾರ್ಯ ಆದರೂ ಕೂಡ, ಕಷ್ಟ ಆದರೂ ಕೂಡ ಸ್ವಲ್ಪ ಇಷ್ಟಪಟ್ಟ ಕೆಲಸಗಳನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲಗಳಾಗುವಂಥದ್ದು. ಇನ್ನು ಇದರಿಂದ ನಿಮಗೆ ಉತ್ತಮ ಮಾರ್ಗ ಕೂಡ ಗೋಚರ ಆಗುತ್ತೆ. ನೋಡಿ, ಏನು ಹೇಳ್ತಾ ಇದೆ ಜಾತಕ ಫಲದಲ್ಲಿ, ಯಾವಾಗ ನೀವು ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರಾ ಉತ್ತಮ ಮಾರ್ಗ ಗೋಚರ ಆಗುತ್ತೆ ಅಂತ. ನೋಡಿ, ಕೆಲವರಿಗೆ ಏನಾಗ್ಬಿಡುತ್ತೆ, ಯಾವುದೋ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಳ್ತಿರ್ತಾರೆ, ಕೆಲವೊಂದು ಅಡ್ಡಿಗಳು ಬಂದೇ ಬರುತ್ತೆ, ಅಷ್ಟಕ್ಕೆ ಬಿಟ್ಬಿಡ್ತಾರೆ. ಆದರೆ ಬಿಡಬಾರ್ದು. ನೋಡಿ, ಯಾವಾಗ ನಮ್ಮ ಕೆಲಸ ಆಗಲೇಬೇಕು ಅಂತ ನಾವು ಪಣ ತೊಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀವಿ, ನಮಗೆ ಆ ದೇವರ ಅನುಗ್ರಹದಿಂದ, ದೈವಾನುಗ್ರಹದಿಂದ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಉತ್ತಮ ಮಾರ್ಗವನ್ನು ಕೂಡ ನಾವು ಸಂಪಾದನೆ ಮಾಡ್ಬೋದಾಗಿದೆ. ಇನ್ನು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುವುದು ಅಂತ ಹೇಳ್ತಾರೆ. ವೃಶ್ಚಿಕ ರಾಶಿಯವರಿಗೆ ಒಳ್ಳೆ ದಿನ. ಹಣದ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ಉತ್ತಮವಾಗಿರುತ್ತೆ. ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೊಳ್ಳಿ, ಈ ದಿನ ಅನುಕೂಲಗಳಾಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ಇದನ್ನು ನೋಡಿದಾಗ ಮನೋರಂಜನೆಗೋಸ್ಕರ ಹೆಚ್ಚು ಸಮಯವನ್ನು ಕಳೆಯಿರಿ ಅಂತ ಹೇಳ್ತಾ ಇದೆ. ಧನುರಾಶಿಯವರಿಗೂ ಕೂಡ ಈ ದಿನ ಮನೋರಂಜನೆಗೋಸ್ಕರ ತುಂಬ ಕಷ್ಟ, ಏನೋ ಇಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳ ಒತ್ತಡ ಜಾಸ್ತಿ ಇರುತ್ತೆ. ಇವತ್ತು ಸ್ವಲ್ಪ ಸಮಾಧಾನವಾಗಿ ಖುಷಿಯಾಗಿರುವಂತಹ ದಿನ ಅಂತ ಹೇಳ್ಬೋದು. ಕುಟುಂಬದವರ ಜೊತೆ ಇದನ್ನೇನಾದರೂ ಹೊರಗಡೆ ಹೋಗುವಂಥ ಸಂಚಾರ ಏನಾದರೂ ಇತ್ತು ಅಂತಂದರೆ ಹೋಗಿ ಮನೋರಂಜನೆಗೋಸ್ಕರ ನೀವು ಸಮಯವನ್ನು ಕಳೆಯಿರಿ ಅಂತ ಹೇಳ್ತಾ ಇದೆ, ಅನುಕೂಲ ಆಗುತ್ತೆ. ಇನ್ನು ಭೂಮಿ ಮತ್ತು ವಾಹನ ಖರೀದಿ ಉತ್ತಮವಾಗಿರುವುದು ಅಂತ ಹೇಳ್ತೀವಿ. ನೋಡಿ, ಏನಾಗುತ್ತೆ, ಭೂಮಿ ಆಗಲಿ ಅಥವಾ ವಿವಾಹ ಅಂದರೆ ವಾಹನ ಏನಾದರೂ ನೀವು ತಗೋಬೇಕು ಅಂದ್ಕೊಂಡಿದ್ರು ಕೂಡ ಅದಕ್ಕೆ ತಕ್ಕಂತಹ ಅನುಕೂಲಗಳ ದಿನ ಅಂತ ಹೇಳ್ಬೋದು ಈ ದಿನ. ಹಣಕಾಸು ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇದೆ. ನೋಡ್ಕೊಳ್ಳಿ ಧನುರಾಶಿಯವ್ರಿಗೆ ಈ ದಿನ ಹಣಕಾಸಲ್ಲಿ ಚೆನ್ನಾಗಿರುತ್ತೆ. ಏನಾದರೂ ಭೂಮಿ ತಗೋಬೇಕು ಅಥವಾ ಏನಾದರೂ ಗಾಡಿ ವಾಹನಗಳು ತಗೋಬೇಕು ಅಂದ್ಕೊಂಡಿದ್ರೆ ಈ ದಿನ ಮನಸ್ಸು ಮಾಡಬೇಕು, ಅದರಿಂದ ಅನುಕೂಲ ಆಗುತ್ತೆ ಧನುರಾಶಿಯವ್ರಿಗೆ. ಇನ್ನು ಮಕರ ರಾಶಿಯವ್ರಿಗೆ ಈ ದಿನ ನೋಡಿದಾಗ ಅನೇಕ ರೀತಿಯ ಧನಾಗಮನವಿದ್ದರೂ ಕೂಡ ಖರ್ಚು ಕೂಡ ಅದೇ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಇವತ್ತು ಗಮನಿಸ್ಕೊಳ್ಬೇಕು ಮಕರ ರಾಶಿಯವರು. ನೋಡಿ, ಹಣ ಬರುತ್ತೆ, ಆದರೆ ಖರ್ಚಿನ ದಾರಿಗಳು ಕೂಡ ನೀವೇ ಹುಡುಕೊಂಡ್ಬಿಡ್ತೀರಾ ಅಂತ ಹೇಳ್ತಾ ಇದೆ. ಹಣವನ್ನು ಸಂರಕ್ಷಣೆ ಮಾಡೋದು ನೋಡ್ಕೊಳ್ಬೇಕು. ನೀವು ಹಣ ಉಣಿಸುವತ್ತ ನೀವು ಗಮನವನ್ನು ಕೊಡಬೇಕಾಗುತ್ತೆ. ಅದೇನು ಜಾತಕ ಫಲದಲ್ಲಿ ಏನಿರುವಂಥದ್ದು, ಇವತ್ತು ಹಣ ಬರುತ್ತೆ ಆದರೆ ಅಷ್ಟಕ್ಕಿಂತ ಜಾಸ್ತಿ ನಿಮಗೆ ಖರ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಆದರೆ ನಾವೇನು ಮಾಡಬೇಕು,
ಖರ್ಚಿನ ಮೇಲೆ ನಿಗಾ ವಹಿಸಬೇಕು. ಹಣ ಬರುತ್ತೆ, ಎಲ್ಲೋ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಅಥವಾ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಮಾಡಿರ್ತೀರಾ, ಹಳೆಯದಾದಂತಹ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಆಗಿರುತ್ತೆ, ಅದರ ನಿಮಿತ್ತ ಒಂದು ದುಡ್ಡು ಬರ್ಬೋದು. ಆ ಹಣವನ್ನು ಇವತ್ತು ನೀವು ವೃಥಾ ವ್ಯಯ ಮಾಡಬಾರ್ದು, ವ್ಯರ್ಥ ಮಾಡಬಾರ್ದು. ಅದನ್ನು ನೀವು ಕೂಡಿಡುವಂತಹ ಕೆಲಸವನ್ನು ಮಾಡ್ಕೊಳ್ಳಿ, ಅದರಿಂದ ಅನುಕೂಲ ಆಗುತ್ತೆ. ಹಣ ಬಂತು ಅಂತೇಳಿ ನೀವು ವೃಥಾ ವ್ಯಯ ಮಾಡಿದ್ರೆ ಅದರಿಂದ ಅನಾನುಕೂಲಗಳು ಮುಂದಿನ ದಿನಗಳಲ್ಲಿ ಹಣದ ವಿಚಾರವಾಗಿ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ಮಕರ ರಾಶಿಯವರು. ಇನ್ನು ವೃತ್ತಿರಂಗದಲ್ಲಿ ಹೊಂದಾಣಿಕೆ ಮನೋಭಾವದಿಂದ ಮುಂದುವರಿಯಿರಿ ಅಂತ ಹೇಳ್ತೇವೆ. ನೋಡಿ, ಮಾಡುವಂತಹ ಕೆಲಸ ಕಾರ್ಯಕ್ಷೇತ್ರದಲ್ಲೂ ಕೂಡ ಅಕ್ಕಪಕ್ಕದವರ ಜೊತೆ ಆಗಲಿ, ನಿಮ್ಮ ಯಾರು ಸಹಪಾಠಿಗಳ ಜೊತೆ ಆಗಲಿ ಹೊಂದಾಣಿಕೆಯಿಂದ ಇರಬೇಕು ಅಂತ ಹೇಳ್ತೇವೆ. ನೋಡಿ, ಯಾವುದೊಂದು ಕಷ್ಟನೋ ನಷ್ಟನೋ ಅಥವಾ ಯಾವುದೊಂದು ಮಾತು ಒಂದು ಬಂದಿರುತ್ತೆ, ಅದನ್ನು ನೀವು ಹೊಂದಾಣಿಕೆ ಹೋಗಿ ಇರಬೇಕು. ಅದನ್ನೇ ನಾವು ಸಾಧನೆ ಮಾಡ್ತಾ ಯಾವುದೋ ಒಂದು ಅನಿರೀಕ್ಷಿತ ಘಟನೆ ಆಗೋಗ್ಬಿಟ್ಟಿರುತ್ತೆ ಒಂದು ಸಮಯದಲ್ಲಿ, ಅದನ್ನೇ ನಾವು ಮತ್ತೆ ಪದೇ ಅದನ್ನು ನಾವು ನೆನೆಸ್ಕೊಳ್ತಾ ಇದ್ದರೆ ಕಷ್ಟ ಆಗುತ್ತೆ. ಹೊಂದಾಣಿಕೆಯಿಂದ ಜೀವನವನ್ನು ಮಾಡಿ ಅನುಕೂಲ ಆಗುವಂಥದ್ದು ಮಕರ ರಾಶಿಯವರಿಗೆ. ಇನ್ನು ದೇಹಾರೋಗ್ಯದಲ್ಲಿ ಕೂಡ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ನೋಡಿ, ಬೇರೆ ಕೆಲಸ ಕಾರ್ಯಗಳ ಬಗ್ಗೆ ಚಿಂತೆಯನ್ನು ಬಿಡಬೇಕು. ಆ ಕೆಲಸಗಳು ಅದರ ಪಟ್ಟಿಗೆ ಅದು ಆಗ್ತಾ ಇರುತ್ತೆ, ಆದರೆ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಆರೋಗ್ಯ ದೃಷ್ಟಿಯಿಂದ ಇವತ್ತು ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆರೋಗ್ಯದ ಕಡೆ ಜಾಗೃತರಾಗಿರಿ. ಏನಾದರೂ ಆರೋಗ್ಯ ಸಮಸ್ಯೆ ಆದರೂ ಕೂಡ ತಕ್ಕಂತಹ ಪರಿಹಾರಗಳನ್ನು ಈ ದಿನ ಮಾಡ್ಕೊಳ್ಬೇಕಾಗುತ್ತೆ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ಈ ದಿನ ನೋಡಿದಾಗ ಆರ್ಥಿಕವಾಗಿ ಆಗಾಗ ಮನಸ್ಸಿಗೆ ಆತಂಕ ತರುವುದು ಅಂತ ಹೇಳ್ತಾ ಇದೆ. ಹಣದ ವಿಚಾರವಾಗಿ ಸ್ವಲ್ಪ ಆತಂಕ ಇರುತ್ತೆ. ನೋಡಿ, ಎಲ್ಲಾದರೂ ಕುಂಭರಾಶಿಯವರು ಸಾಲ ಮಾಡಿದರೆ, ಸಾಲ ಬಾಧೆಯಿಂದ ನರಳ್ತಾ ಇದ್ದರೆ ಇವತ್ತು ಸ್ವಲ್ಪ ಆತಂಕ ಹೆಚ್ಚಾಗುವಂಥದ್ದು, ಸಾಲಗಾರರು ಬರುವಂಥದ್ದು, ಅಥವಾ ನಿಮಗೆ ಪದೇ ನಿಮಗೆ ತೊಂದರೆ ಕೊಡುವಂಥದ್ದು, ಈ ರೀತಿಯೆಲ್ಲ ಆಗುತ್ತೆ. ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಹಣದ ವಿಚಾರವಾಗಿ. ಅಥವಾ ಏನಾದರೂ ಯಾರಿಗಾದರೂ ಸಾಲ ಕೊಡಬೇಕಾದ್ರೂ ಕೂಡ ಕೊಟ್ಬಿಡ್ತೀರಾ, ಅವರು ಕೊಡೋದಿಲ್ಲ, ಈ ರೀತಿಯೆಲ್ಲ ಆಗಿಬಿಡುತ್ತೆ. ಯಾರಿಗಾದರೂ ಹಣ ಕೊಡಬೇಕು ಅಂದ್ಕೊಂಡಿದ್ರು ಈ ದಿನ ಬೇಡ, ಅಥವಾ ಸಾಲ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಈ ದಿನ ಬೇಡ ಅಂತ ಹೇಳ್ತಾ ಇದೆ. ಆರ್ಥಿಕವಾಗಿ ಹಣದ ವಿಚಾರವಾಗಿ ತೊಂದರೆಗಳನ್ನು ನೋಡಬೇಕಾಗುತ್ತೆ ನೀವು. ಇನ್ನು ಕುಂಭರಾಶಿಯವರಿನ್ನು ದಿಢೀರಾಗಿ ಅನೇಕ ಸಮಸ್ಯೆಗಳು ಕೂಡ ಎದುರಾಗುವ ಸಂಭವ ಇದೆ ಅಂತ ಹೇಳ್ತಾ ಇದೆ. ನೋಡಿ, ಸಡನ್ ಆಗಿ ಯಾರೋ ಗೊತ್ತಿಲ್ಲದಿರುವಂತಹ ಸಮಸ್ಯೆಗಳನ್ನ ಎದುರು ನೋಡಬೇಕಾಗುತ್ತೆ ಇವತ್ತು ನೀವು ಕುಂಭರಾಶಿಯವರು. ಸ್ವಲ್ಪ ಯಾವುದೇ ವ್ಯಾಪಾರ ಉದ್ಯೋಗ ಆಗಲಿ ಅಥವಾ ಯಾವುದೇ ವ್ಯವಹಾರಗಳನ್ನು ಮಾಡ್ಕೊಳ್ಬೇಕಾಗಲಿ ಸ್ವಲ್ಪ ಜಾಗೃತರಾಗಿರಿ. ಇವತ್ತು ಏನಾದರೂ ದೊಡ್ಡ ಯೋಜನೆಗಳಿದ್ದರೆ ಅದನ್ನು ಮಾಡಬಾರ್ದು ಅಂತ ಹೇಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ. ಈ ದಿನ ಬಿಟ್ಟು ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಇನ್ನು ಪೂಜೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಿರಿ ಅಂತ ಹೇಳ್ತಾ ಇದೆ ಕುಂಭರಾಶಿಯವರು. ಪೂಜೆ ಪುನಸ್ಕಾರಗಳತ್ತ ಗಮನವನ್ನು ಕೊಡಬೇಕು. ಇವತ್ತು ಬುಧವಾರ ಆಗಿರೋದ್ರಿಂದ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳಿ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ, ಇವತ್ತು ಅನುಕೂಲ ಆಗುತ್ತೆ. ಮನಸ್ಸಲ್ಲಿ ಅನ್ಕೊಂಡಿರುವಂತಹ ಅಂದರೆ ಕೆಲವೊಂದು ಕೋರಿಕೆ, ಕಾಮನೆ, ಇಷ್ಟಾರ್ಥಗಳೆಲ್ಲ ಇರ್ತಾವಲ್ಲ, ಅವೆಲ್ಲವೂ ಕೂಡ ಇದನ್ನು ಸಿದ್ಧಿಯಾಗುತ್ತೆ ನಿಮಗೆ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಇದನ್ನು ಮೀನರಾಶಿಯವರಿಗೆ ನೋಡಿದಾಗ ಬಹುದಿನಗಳ ಬಳಿಕ ಅಭಿವೃದ್ಧಿ. ನೋಡಿ, ಒಳ್ಳೆಯ ದಿನ ಇವತ್ತು ಮೀನರಾಶಿಯವರಿಗೆ. ತುಂಬ ದಿವಸದಿಂದ ಅಭಿವೃದ್ಧಿ ಇರುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳು ಮಾಡಿ ಅನುಕೂಲ ಆಗುತ್ತೆ. ಇನ್ನು ಮಾತಿನಲ್ಲಿ ಹೆಚ್ಚಿನ ಜಾಗೃತಿ ವಹಿಸಬೇಕಾಗುತ್ತೆ. ವ್ಯಾಪಾರಸ್ಥರು ನೋಡ್ಕೊಳ್ಬೇಕು, ಮಾತಿನಲ್ಲಿ ಜಾಗೃತರಾಗಿರಬೇಕು. ಅಥವಾ ವ್ಯವಹಾರ ಮಾಡುವಾಗ ಆಗಲಿ, ಯಾವ್ದಾದ್ರು ಕೊಡೋದು ಅಥವಾ ತೆಗೆದುಕೊಳ್ಳುವಂಥದ್ದು, ಮಾರಾಟ ಮಾಡುವಂಥದ್ದು ವಿಷಯಗಳಲ್ಲಿ ಮಾತಿನಲ್ಲಿ ಜಾಗೃತೆಯಿಂದ ಇರಬೇಕಾಗುತ್ತೆ. ಯಾರಿಗಾದ್ರೂ ಮಾತು ಕೊಟ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೂಡ ಹರಿಸಬೇಕಾಗುತ್ತೆ. ನೋಡ್ಕೊಳ್ಬೇಕು. ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಮೀನರಾಶಿಯವರಿಗೆ ಒಳ್ಳೆಯ ದಿನ ಇರುವಂಥದ್ದು ಈ ದಿನ ಮೀನರಾಶಿಯವರಿಗೆ. ಇಂದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನ ವಿಭಾಗದಲ್ಲಿ ನೋಡುವುದಾದರೆ ಧಾರ್ಮಿಕ ಚಿಂತನೆ. ಇವತ್ತಿನ ಧಾರ್ಮಿಕ ಚಿಂತನೆಯಲ್ಲಿ ನಾಗದೋಷದ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಲಿದ್ದಾರೆ. ನೋಡಿ, ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ, ಗುರುಗಳೇ ಈ ನಾಗದೋಷ ಅಂದರೆ ಏನು, ಯಾಕೆ ನಾಗದೋಷ ಬರುತ್ತೆ, ಇದೆಲ್ಲವನ್ನು ಕೇಳುವಂಥದ್ದು. ಇದಕ್ಕೆ ಏನು ಪರಿಹಾರಗಳು ಮಾಡ್ಕೊಳ್ಬೇಕು ಅಂತ. ನೋಡಿ, ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ, ಏನಾದರೂ ಗಾಡಿಯಲ್ಲಿ ಹೋಗಬೇಕಾದ್ರೆ ಸರ್ಪಕ್ಕೆ ಹಾವುಗಳನ್ನು ಅಂದರೆ ಏನಾದರೂ ಮೇಲೆ ಓಡಿಸುವಂಥದ್ದು, ಮರಣ ಹೊಂದಿಸುವಂಥದ್ದು, ಅಥವಾ ಏನಾದರೂ ಹಾವನ್ನು ಹೊಡೆಯುವಂಥದ್ದಾಗಲಿ, ಈ ರೀತಿ ಆದಾಗ ಕೆಲವೊಂದು ವಿಚಾರದಲ್ಲಿ ನಾಗದೋಷ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ನೋಡಿ, ಅದು ನಾಗದೋಷ ಅನ್ನುವಂಥದ್ದು ನಾವೇ ಮಾಡಬೇಕು ಅಂತಿಲ್ಲ. ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಯಾರಾದರೂ ಸರ್ಪಕ್ಕೆ ಹಾನಿ ಉಂಟು ಮಾಡಿದರೆ, ಹಾವನ್ನು ಹೊಡೆದ್ರೆ ಅಥವಾ ಹಾವನ್ನು ಒಡೆಯುವುದನ್ನು ನೋಡಿದ್ರೂ ಕೂಡ ಅದು ನಾಗದೋಷವಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇರುತ್ತೆ. ಈ ರೀತಿ ಆದಾಗ ಏನಿಲ್ಲ ತೊಂದರೆಗಳನ್ನು ನಾವು ಅನುಭವಿಸಬೇಕು. ಮತ್ತು ಜಾತಕ ರೀತಿ ಇದನ್ನು ಯಾವ ರೀತಿ ನೋಡುವಂಥದ್ದು. ನೋಡಿ, ಕರ್ಮಫಲ ಅನ್ನುವಂಥದ್ದು ಯಾವ ರೀತಿ ಬರುತ್ತೆ ಅಂತಂದರೆ, ನಾವು ಜಾತಕ ಒಂದು ಜಾತಕವನ್ನು ಪರಿಶೀಲನೆ ಮಾಡಿದಾಗ ಗ್ರಹಗಳ ಒಂದು ಅಸ್ತಿತ್ವವನ್ನು ನೋಡ್ತೀವಿ, ಗ್ರಹಗಳ ಸ್ಥಾನವನ್ನು ನೋಡುವಂಥದ್ದು. ಈ ಗ್ರಹ ಸ್ಥಾನದಿಂದ ನಾಗದೋಷವನ್ನು ಯಾವ ರೀತಿ ನೋಡುವಂಥದ್ದು. ನೋಡಿ, ಪಂಚಮ ಸ್ಥಾನಕ್ಕೆ ನಾವು ನೋಡ್ತೀವಿ. ಇದರ ಜೊತೆ ಏನಾದರೂ ಚಂದ್ರನಿಂದ ನೋಡುವಂಥದ್ದು. ನೋಡಿ, ಈಗ ಒಂದು ಜಾತಕವನ್ನು ನೋಡಿದಾಗ ಚಂದ್ರ ಯಾವ ಒಂದು ಮನೆಯಲ್ಲಿರ್ತಾರೆ ಅಂದರೆ ರಾಶಿ ಅಂತ ನಾವು ಹೇಳ್ತೀವಿ. ಚಂದ್ರನಿಂದ ಈ ಸಪ್ತಮ ಭಾವದಲ್ಲಿ ಯಾರಾದ್ರು ನೋಡಿ, ಸಪ್ತಮ ಅಂದರೆ 8ನೇ ಭಾವ, ಅಷ್ಟಮ ಭಾವ ಅಂತ ಹೇಳ್ತೀವಿ. ಚಂದ್ರನಿಂದ 8ನೇ ಮನೆಯಲ್ಲಿ ರಾಹು ಏನಾದರೂ ಇತ್ತ ಅಂತಂದರೆ ನೋಡಿ, ನಾಗದೋಷ ಅಂತ ಜಾತಕ ರೀತಿ ಹೇಳುವಂಥದ್ದು. ಅಂದರೆ 8ನೇ ಮನೆಯಲ್ಲಿ ಏನಾದರೂ ಚಂದ್ರನಿರುವ, ನೋಡಿ ಚಂದ್ರನಿರುವ ಮನೆಯಿಂದ 8ನೇ ಮನೆಯನ್ನು ನೋಡ್ತೀವಿ. ಅದರಲ್ಲಿ ಏನಾದರೂ ರಾಹುಗ್ರಹ ಅಸ್ತಿತ್ವದಲ್ಲಿತ್ತು ಅಂತಂದರೆ, ರಾಹು ಸ್ಥಿರವಾಗಿತ್ತು ಅಂತಂದರೆ ನಾಗದೋಷ ಇರುತ್ತೆ ಅಂತ ತಿಳ್ಕೊಬೇಕು. ಇನ್ನು 5ನೇ ಮನೆಯಲ್ಲಿ ರಾಹು ದೃಷ್ಟಿ ಇದ್ದು 5ನೇ ಮನೆಯಲ್ಲಿ ಕುಜಗ್ರಹ ಇದ್ದರೆ ದೋಷವಿರುತ್ತೆ ಅಂತ ಹೇಳ್ತಾ ಇದ್ದೆ. ನೋಡಿ, 5ನೇ ಮನೆಯಲ್ಲಿ ಕುಜ ಇರಬೇಕು.
ಕುಜ 5ನೇ ಮನೆ ಇದ್ದು ರಾಹುವಿನ ದೃಷ್ಟಿ ನೋಡಿ, ಅಂದರೆ ಇಂದಿನ 7ನೇ ಮನೆ, ರಾಹುದು 7ನೇ ಮನೆ ದೃಷ್ಟಿ ಇರುವಂಥದ್ದು. ಈ ದೃಷ್ಟಿ ಏನಾದರೂ ಇತ್ತು ಅಂದ್ರೂ ಕೂಡ ನಾಗದೋಷ ಬರುತ್ತೆ ಅಂತ ಜಾತಕ ಫಲದಲ್ಲಿ ನೋಡುವಂಥದ್ದು. ಇನ್ನು ಲಗ್ನದ ಮೇಲೆ ಆಧಾರವಿರುವಂಥ ನೋಡಿ, ಲಗ್ನದಲ್ಲಿ ರಾಹು ಇದ್ದು ಏನಾದರೂ ರಾಹುವಿಗೆ ಏನಾದರೂ ನೀಚ ಗ್ರಹಗಳ ದೃಷ್ಟಿ ಇತ್ತು ಅಂದರೂ ಕೂಡ ಇದು ನಾಗದೋಷ ಅಂತ ಹೇಳ್ತಾರೆ. ಇದರಿಂದ ಏನು ಪ್ರಭಾವ ಆಗುತ್ತೆ? ಲಗ್ನದಲ್ಲಿ ರಾಹು ಇದ್ದು ನೀಚ ಗ್ರಹಗಳ ದೃಷ್ಟಿ ಇತ್ತು ಅಂತಂದರೆ ಚರ್ಮ ವ್ಯಾಧಿ ಬರುತ್ತೆ ನೋಡಿ. ಪದೇ ಪದೇ ಚರ್ಮ ಎದ್ದೇಳುವಂಥದ್ದು ನಾವು ನೋಡ್ತಾ ಇರ್ತೀವಿ. ಸಾಮಾನ್ಯವಾಗಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅದೇ ರೀತಿ ಪದೇ ಪದೇ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಈ ನಾಗದೋಷ ಇತ್ತು ಅಂತಂದರೆ ಮನೆಯಲ್ಲಿ ವಂಶ ಉದ್ಧಾರ ಆಗಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಪುತ್ರ ಸಂತಾನಕ್ಕೆ ಹಾನಿ ಉಂಟುಮಾಗುತ್ತೆ ನೋಡಿ. ಗಂಡು ಮಕ್ಕಳು ಜನನ ಆಗಿ ಕೂಡ ಮರಣ ಹೊಂದಿಬಿಡ್ತಾರೆ ನೋಡಿ. ನಾವು ನೋಡ್ತಾ ಇರ್ತೀವಿ, 2 ತಿಂಗಳು 3 ತಿಂಗಳಾದ್ಮೇಲೆ ಮರಣ ಹೊಂದುವಂಥದ್ದು, ಅಥವಾ ಆ ಗಂಡು ಮಗನಿಗೆ ತೊಂದರೆಗಳು ಉಂಟಾಗುವಂಥದ್ದು. ಮಗು ಹುಟ್ಟಿದಾಗಿಂದನೂ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಕಾಣ್ತಾ ಇರುತ್ತೆ. ಈ ನೆಗಡಿಗೆ ಅಂದರೆ ಶೀತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಕಾಣ್ತಾ ಇರುವಂಥದ್ದು, ಚರ್ಮಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಕಾಣ್ತಾ ಇರುತ್ತೆ. ಈ ರೀತಿ ನಾಗದೋಷ ಏನಾದರೂ ಇತ್ತು ಅಂತಂದರೆ ಈ ರೀತಿಯೆಲ್ಲ ತೊಂದರೆಗಳು ಅನುಭವಿಸ್ತಾ ಇರುತ್ತೆ. ಆದರೆ ಇದಕ್ಕೆ ಏನು ಪರಿಹಾರಗಳು? ನಾವು ಸಾಮಾನ್ಯವಾಗಿ ನೋಡ್ತೀವಿ, ಕಾಳ ಸರ್ಪದೋಷ ಅಂತ ಹೇಳ್ತಾ ಇರ್ತಾರೆ, ನಾಗದೋಷ ಅಂತ ಹೇಳ್ತಾ ಇರ್ತಾರೆ, ಅಲ್ಪಕಾಳ ಸರ್ಪದೋಷ ಅಂತ ಹೇಳ್ತಾ ಇರ್ತಾರೆ. ಸಾಮಾನ್ಯವಾಗಿ ಈ ರೀತಿಯಾದಾಗ ಏನು ಮಾಡ್ತಾರೆ, ಒಂದು ಶ್ರೀ ಕಾಳಹಸ್ತೇಶ್ವರನಿಗೆ ಹೋಗಿ ಒಂದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಬರುವಂಥದ್ದು, ಅಥವಾ ಘಾಟಿ ಸುಬ್ರಹ್ಮಣ್ಯಕ್ಕೆ ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಒಂದು ಮುಡುಪನ್ನು ಕೊಟ್ಟು ಒಂದು ಪೂಜೆ ಮಾಡಿಸ್ಕೊಂಡು ಬರುವಂಥದ್ದು ಇರುತ್ತೆ. ಇದ್ರ ಜೊತೆ ಏನಾದರೂ ಈ ಹೊಲ ಗದ್ದೆಗಳಲ್ಲಿ ಹಾವುಗಳಿರುತ್ತೆ ನೋಡಿ, ಸಾಮಾನ್ಯ ನೋಡಿರ್ತಿರ್ತಾರೆ. ಈ ಹೊಲಗಳಿರುತ್ತೆ, ಅಲ್ಲಿ ಗದ್ದೆಗಳಲ್ಲಿ ಹಾವು ಒಂದು ಸಂಚಾರ ಇರುತ್ತೆ. ಅದಕ್ಕೇನಾದರೂ ಕೆಲಸ ಕಾರ್ಯ ಮಾಡುವ ಸಮಯದಲ್ಲಿ ಏನಾದರೂ ಹಾನಿ ಉಂಟಾಗಿ ಹಾವು ಏನಾದರೂ ಮರಣ ಹೊಂದಿದ್ರೆ ಅಲ್ಲಿ ಅವಶ್ಯಕವಾಗಿ ಒಂದು ನಾಗರ ಕಲ್ಲಿನ ಪ್ರತಿಷ್ಠೆ, ನಾಗರ ದೇವರ ಒಂದು ಪ್ರತಿಷ್ಠೆ ಅವಶ್ಯಕವಾಗಿ ಮಾಡಬೇಕು. ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ಹಳ್ಳಿಗಳಲ್ಲಿ ಈ ಊರಿಂದ ಆಚೆ ಈ ನಾಗರ ಕಲ್ಲು ಪ್ರತಿಷ್ಠೆ ಮಾಡ್ಕೊಂಡಿರ್ತಾರೆ. ಕೆಲವ್ರು ಕೇಳ್ತಾರೆ, ಗುರುಗಳೇ ನಾವು ದಿನ ಪೂಜೆ ಮಾಡ್ಲಿಕ್ಕಾಗಲ್ಲ, ಏನು ಮಾಡೋದು ಅಂತ. ನೋಡಿ, ನಾಗರ ಕಲ್ಲು ಪ್ರತಿಷ್ಠೆ ಆಯಿತು ಅಂದರೆ ಅವಶ್ಯಕವಾಗಿ ದಿನ ಪೂಜೆ ಮಾಡಲೇಬೇಕು. ಅದು ಶಾಸ್ತ್ರದಲ್ಲಿರುವಂಥದ್ದು ದಿನ ಪೂಜೆ. ಈಗೇನೋ ಹೇಳ್ಬೋದು, ಆಗಿಲ್ಲ ಅಂತಂದರೆ ಯಾವಾಗ ತಿಂಗಳಿಗೊಂದ್ಸರಿ ವಾರಕ್ಕೊಂದ್ಸರಿ ಮಾಡಿ ಎಲ್ಲ ಹೇಳ್ತಾರೆ. ಅದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡುವಂಥದ್ದು. ಯಾಕಂದರೆ ನಮ್ಮ ದೋಷ ಪರಿಹಾರ ಆಗಬೇಕು, ನಮಗೆ ನಮ್ಮ ಒಂದು ಕುಟುಂಬ ಅನುಕೂಲ ಆಗಬೇಕು, ಕುಟುಂಬ ಉದ್ಧಾರ ಆಗಬೇಕು, ಸಂಸಾರ ಉದ್ಧಾರ ಆಗಬೇಕು ಅಂತಂದರೆ ನಮ್ಮ ಏನಿದೆ ಅದು ನಮ್ಮ ಕುಟುಂಬ ಜಾಸ್ತಿ ಮುಂದುವರಿಬೇಕು ಅಂತಂದರೆ ಈ ನಾಗದೋಷಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಳಬೇಕು, ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಬೇಕು. ಈ ಕಾರಣ ಸಾಮಾನ್ಯವಾಗಿ ದಿನನಿತ್ಯವೂ ಕೂಡ ನಾವು ಹೊಲ ಗದ್ದೆಗಳಿಗೆ ಹೋಗ್ತಾ ಇರ್ತೀವಿ. ಹೋದಾಗ ಒಂದು ಜಲದಿಂದ ಒಂದು ನೀರು ಹಾಕ್ಬಿಟ್ಟು ಪೂಜೆ ಮಾಡುವಂಥದ್ದು, ಅರಿಶಿನ ಕುಂಕುಮ ಇಟ್ಟು ಒಂದು ಧೂಪದಿಂದ ಪೂಜೆ ಮಾಡಿದ್ರು ಕೂಡ ನಮಗೆ ಅನುಕೂಲ ಆಗುವಂಥದ್ದು. ಇನ್ನು ಅದರ ಜೊತೆ ಏನು ಮಾಡಬೇಕು, ವಾರಕ್ಕೊಮ್ಮೆ ಆದ್ರೂ ಒಂದು ಶನಿವಾರನೋ ಅಥವಾ ನಿಮ್ಮ ವಾರದ ಪೂಜೆ ಯಾವತ್ತಿರುತ್ತೆ ಅದನ್ನು ನೋಡಿಕೊಂಡು ಆ ದಿನ ಒಂದು ಹಣ್ಣನ್ನು ನೈವೇದ್ಯ ಮಾಡ್ಕೊಳ್ತಾ ಬಂದಾಗ ಅಥವಾ ಹಾಲನ್ನು ನೈವೇದ್ಯ ಮಾಡ್ಕೊಳ್ತಾ ಬರ್ತಾಗ ಅಥವಾ ಹಾಲೆರೆದಾಗ ಆ ಒಂದು ಇದಕ್ಕೆ ತುಂಬ ಅನುಕೂಲ ಆಗುತ್ತೆ. ಏನೇ ನಾಗದೋಷ ಇದ್ದರೆ, ಕಾಳಸರ್ಪ ದೋಷ ಇದ್ದರೂ ಕೂಡ ನಿಮಗೆ ನಿವಾರಣೆ ಆಗ್ತಾ ಬರುತ್ತೆ. ಮನೆಯಲ್ಲಿ ಕೂಡ ನೆಮ್ಮದಿಯ ವಾತಾವರಣ ಕೂಡ ನೀವು ನೋಡಬಹುದಾಗಿದೆ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ನಾಗದೋಷಕ್ಕೆ ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು, ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ದಾರೆ ಗುರುಗಳು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಇದಾಗಿತ್ತು ಈ ದಿನದ ನೇರ ಪ್ರಸಾರ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.